Hello students, this video is brought to you by Sadan Pathshala. So we will solve next problem. Determine the mass of sodium 22 from the following data. So they have given activity of sodium is 5 millicurie, decay constant of 8.45 into 10 to the power of minus 9 per second, and Avogadro number of 6.023 into 10 to the power of 23 atoms. Okay, here by using all these following data, we have to calculate mass of sodium 22 which has undergone disintegration. ಓಕೆ, ಇದು ಡೇಟಾ ತಗೊಂಡು ಎಷ್ಟು ಮಾಸ್ ಡಿಸಿಂಟಿಗ್ರೇಟ್ ಆಗಿದೆ ರೇಡಿಯೋ ಆಕ್ಟಿವಿಟಿ ಇಂದ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅದನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು ರೈಟ್ ಆಲ್ ದಿಸ್ ಡೇಟಾ. ಇವೆಲ್ಲ ಡೇಟಾನ ನಾವು ಬರ್ಕೋಬೇಕು. ಆಫ್ಟರ್ ದಟ್ ವಿ ಹ್ಯಾವ್ ಟು ಯೂಸ್ ಅವಗಡ್ರೋ ಹೈಪೋಥಿಸಿಸ್. ಓಕೆ, ಅವಗಡ್ರೋ ಹೈಪೋಥಿಸಿಸ್ ನಾವು ಓದಿರ್ತೀವಿ. ಏನ್ ಹೇಳುತ್ತೆ ಅವಗಡ್ರೋ ಹೈಪೋಥಿಸಿಸ್ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ಅವಗಡ್ರೋ ಹೈಪೋಥಿಸಿಸ್ ವಿ ಕ್ಯಾನ್ ರೈಟ್ ಮಾಸ್ ಆಫ್ Avogadro number of atoms. Okay, ಇಲ್ಲಿ Avogadro number ಅಂದ್ರೆ ಇದು. Therefore, mass of 6.023 into 10 to the power of 23 atoms of sodium, that is Na, is equal to, ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ ಅದರದ್ದು ಮಾಸ್ ನಂಬರ್ ದಟ್ ವಿಲ್ ಬಿ ಹಿಯರ್ ದೇ ಹಾವ್ ಗಿವನ್ ಇಟ್ ಆಸ್ 22. ಅದಕ್ಕೆ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಇದೆಷ್ಟು 22 ಗ್ರಾಮ್ಸ್. ಓಕೆ, ನೆಕ್ಸ್ಟ್ ಏನ್ ಬರೀಬೇಕು ನಮಗೆ, ಇಲ್ಲಿ ಮಾಸ್ ಆಫ್ 6.0 ಅವಗಡ್ರೋ ನಂಬರ್ ಅಂದ್ರೆ ಒಂದು ನಂಬರಿಗೆ ಎಷ್ಟಾಗುತ್ತೆ ಅಂತ. ಅದಕ್ಕೆ ಏನ್ ಬರಬೇಕು, ಮಾಸ್ ಆಫ್ ಒನ್ ಅಟಮ್, ಮಾಸ್ ಆಫ್ ಒನ್ ಅಟಮ್ ಆಫ್ Ne. ಓಕೆ, ಒನ್ ಅಟಮ್ ಆಫ್ ಎನ್ ಅಂದ್ರೆ ಏನಾಗಬೇಕು, ಇಟ್ ಮಸ್ಟ್ ಬಿ 22 ಗ್ರಾಮ್ ಡಿವೈಡೆಡ್ ಬೈ ಎರಡು ಸೈಡ್ ಏನ್ ಮಾಡಬೇಕು, ಅವಗಡ್ರೋ ನಂಬರ್ ಡಿವೈಡ್ ಮಾಡಿ. ಅದಕ್ಕೆ ಏನಾಗ್ತಿಲ್ಲ 6.023 ಇಂಟು 10 ಟು ದಿ ಪವರ್ ಆಫ್ 23 ಅಂತ ನನಗೆ ಸಿಗುತ್ತೆ. ಇದು ಒನ್ ಅಟಮ್ ಆಯ್ತು. ನಮ್ಗೇನ್ ಬೇಕು ಅಂತ ಹೇಳಿದ್ರೆ ಆಫ್ಟರ್ ಡಿಸಿಂಟಿಗ್ರೇಷನ್ ಆದಾಗ ನಮ್ಗೆ ಎನ್ ಅಟಮ್ಸ್ ಗಳು ದೇ ವಿಲ್ ಬಿ ಗೋಯಿಂಗ್ ಡಿಸಿಂಟಿಗ್ರೇಷನ್. ಅದಕ್ಕೆ ಏನ್ ಬರಬೇಕು, ಮಾಸ್ ಆಫ್ ಎನ್ ಅಟಮ್ಸ್ ಆಫ್ Ne. ಓಕೆ, Ne ಇಸ್ ನೋಡಿ, ಇಲ್ಲಿ ಎನ್ ಅನ್ನ, ಇಲ್ಲಿ ಒನ್ ಇತ್ತು, ಅದಕ್ಕೆ ಎನ್ ಅನ್ನ ಮಲ್ಟಿಪ್ಲೈ ಮಾಡಿದೀವಿ ಅಂದ್ರೆ ಈ ಕಡೆ ಏನಾಗಬೇಕು, ಇಟ್ ಮಸ್ಟ್ ಬಿ 22 ಇಂಟು ಎನ್ ಡಿವೈಡೆಡ್ ಬೈ ಇಟ್ ವಿಲ್ ಬಿ 6.023 ಇಂಟು 10 ಟು ದಿ ಪವರ್ ಆಫ್ 23 ಗ್ರಾಮ್ ಅಂತ ಆಗ್ಬೇಕು. ನಾವೇನ್ ಮಾಡ್ಬೇಕಿದು ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು. ಈ ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಲಿಕ್ಕೆ ಈ ಉಳಿದಿರೋದೇನು, ಆಕ್ಟಿವಿಟಿ, ಡಿಕೆ ಕಾನ್ಸ್ಟೆಂಟ್ ಅಥವಾ ಹಾಫ್ ಲೈಫ್ ಅನ್ನ ಅದನ್ನ ಕೊಟ್ಟಿರ್ತಾರೆ. ಅದನ್ನ ಏನ್ ಮಾಡ್ಬೇಕು, ನಾವು ಯೂಸ್ ಮಾಡ್ಬೇಕು. ಓಕೆ, ವಿ ಹ್ಯಾವ್ ಫ್ರಮ್ ಡಿಕೆ ಲಾ. ಓಕೆ, ಡಿಕೆ ಲಾ ಗೊತ್ತಿದೆ. ಓಕೆ, ಡಿಕೆ ಲಾ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಡಿಸಿಂಟಿಗ್ರೇಷನ್. ಓಕೆ, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಅಟಮ್ಸ್ ಲೆಫ್ಟ್. ಓಕೆ, ಅದಕ್ಕೆ ನಾವೇನ್ ಬರಿತೀವಿ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ dn ಡಿವೈಡೆಡ್ ಬೈ dt. ಓಕೆ, ದಟ್ ಈಸ್ ಈಕ್ವಲ್ ಟು, ಓಕೆ, ಫುಲ್ ಇಕ್ವೇಶನ್ ಬರೆದಾಗ ಮೈನಸ್, ಸೊ ಇಲ್ಲಿ ನಾವು ಮೈನಸ್ ಲ್ಯಾಂಬ್ಡಾ ಇಂಟು ಇಟ್ ವಿಲ್ ಬಿ ಎನ್ ಅಂತ ಬರಿತೀವಿ. ವೇರ್ ಲ್ಯಾಂಬ್ಡಾ ಈಸ್ ಕಾಲ್ಡ್ ಆಸ್, ಅದನ್ನ ನಾವು ಡಿ ಕೆ ಕಾನ್ಸ್ಟೆಂಟ್ ಅಂತ ಅದನ್ನ ಕರಿತೀವಿ. ಅಥವಾ ಡಿ ಕೆ ಕಾನ್ಸ್ಟೆಂಟ್ ಕೊಡದೇ ಇದ್ದಾಗ ವಿ ಹ್ಯಾವ್ ಹಾಫ್ ಲೈಫಿಗೆ ಫಾರ್ಮುಲಾ ಇದೆ, ಟಿ ಹಾಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತ. ಹಾಫ್ ಲೈಫ್ ಕೊಟ್ರೆ ಲ್ಯಾಂಬ್ಡಾನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0.693 ಡಿವೈಡ್ ಬೈ ಟಿ ಹಾಫ್ ಅಂತ. ಆಗೇನ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಇಲ್ಲಿ ನಾವೇನ್ ಮಾಡಬೇಕು, ವಿಲ್ ಟೇಕ್ ಓನ್ಲಿ ದಿ ಪಾಸಿಟಿವ್ ವ್ಯಾಲ್ಯೂ ಹಿಯರ್. ಈ ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಆಸ್ ದಿ ಟೈಮ್ ಇನ್ಕ್ರೀಸಸ್ ನಂಬರ್ ಆಫ್ ಅಟಮ್ಸ್ ಡಿಕ್ರೀಸಸ್ ಅಂತ. ಓಕೆ, ಈಗ ಏನ್ ಮಾಡಿ, ಇದು ಡಿ ಎನ್ ಬೈ ಡಿ ಟಿ, ಇದನ್ನ ಏನ್ ಕರಿತೇವೆ, ಆಕ್ಟಿವಿಟಿ ಎ. ಓಕೆ, ಎ ಇಸ್ ಈಕ್ವಲ್ ಟು ಡಿ ಎನ್ ಬೈ ಡಿ ಟಿ. ಅದಕ್ಕೆ ಏನಾಗುತ್ತೆ, ದಿಸ್ ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎನ್ ಆಗುತ್ತೆ. ನನಗೆ ಏನ್ ಬೇಕು, ಎನ್ ವ್ಯಾಲ್ಯೂ ಬೇಕಲ್ಲ, ಎನ್ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತ ಸಿಗುತ್ತೆ. ಓಕೆ, ಆಕ್ಟಿವಿಟಿ ಅವರು ಕೊಟ್ಟಿದ್ದಾರೆ 5 ಮಿಲಿಕ್ಯೂರಿ ಅಂತ ಕೊಟ್ಟಿದ್ದಾರೆ. ಇದನ್ನು ಕನ್ವರ್ಟ್ ಮಾಡ್ಬೇಕು. 5 ಇಂಟು ಮಿಲಿ ಅಂದ್ರೆ ಎಷ್ಟು, 10 ಟು ದಿ ಪವರ್ ಆಫ್ -3. 1 ಕ್ಯೂರಿ ವ್ಯಾಲ್ಯೂ ಎಷ್ಟು, ಓಕೆ, 1 ಕ್ಯೂರಿ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ ಅಲ್ಲ, ಎಷ್ಟು ಅಂತ ಅದನ್ನ 3.7. ಓಕೆ, 3.7 ಇಂಟು 10 ಟು ದಿ ಪವರ್ ಆಫ್ 10 ನನಗೆ ಸಿಗುತ್ತೆ. ಓಕೆ, ದಟ್ ಇಸ್ ದ ವ್ಯಾಲ್ಯೂ. ಇದನ್ನ ಮಲ್ಟಿಪ್ಲೈ ಆಗುವಾಗ ಬ್ಯಾಕ್ವೆರಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, SI ಯೂನಿಟ್ ಆಫ್ ಆಕ್ಟಿವಿಟೀಸ್ ಬ್ಯಾಕ್ವೆರಲ್. ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇವೆಲ್ಲ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ 5 ಇಂಟು 10 ಟು ದಿ ಪವರ್ ಆಫ್ -3 ಇಂಟು 3.7 ಇಂಟು 10 ಟು ದಿ ಪವರ್ ಆಫ್ 10 ಡಿವೈಡ್ ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾ ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ, ಡಿ ಕೆ ಕಾನ್ಸ್ಟೆಂಟ್ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಲ್ಯಾಂಬ್ಡಾ, ದಟ್ ಈಸ್ 8.45 ಇಂಟು 10 ಟು ದಿ ಪವರ್ ಆಫ್ -9 ಆಗುತ್ತೆ. ಓಕೆ, ನೋಡಿ ಎನ್ ವ್ಯಾಲ್ಯೂನ ಸಾಲ್ವ್ ಮಾಡಿ. ಟೇಕ್ ಕ್ಯಾಲ್ಕುಲೇಟರ್ ಅಂಡ್ ಸಾಲ್ವ್. ಓಕೆ, ಎಷ್ಟು ಬರುತ್ತೆ ಅಂತ ಅದನ್ನ ನೋಡಿ.
ಎಷ್ಟು ಬರುತ್ತೆ? ದಟ್ ಈಸ್ 18.5 into 10 to the power of 7 divided by 8.45. ಅದನ್ನ ಡಿವೈಡ್ ಮಾಡಿದ್ರೆ ಇಲ್ಲಿಗೆ 2.189 into 10 to the power of 7. ಈ -9 if it comes up it will become 9. ಅದಕ್ಕೆ ಏನಾಗುತ್ತೆ? it will be 2.189 into ಎಷ್ಟಾಗುತ್ತೆ ಇದು 10, it will be 10 to the power of 16 atoms ಅಂತ ಆಗುತ್ತೆ. ಓಕೆ, 16 atoms. ಇದ್ಯಾವುದು ವ್ಯಾಲ್ಯೂ ಆಫ್ n ಅಂತ ಆಯ್ತು. ಓಕೆ, ಯು ಹ್ಯಾವ್ ಟು ಪುಟ್ ದಿಸ್ ಇನ್ ಎ ಬ್ರಾಕೆಟ್. Then substitute in this equation. Equation substitute ಮಾಡಿದ್ರೆ therefore m is equal to 22 into n value is 2.189 into 10 to the power of 16 divided by it will be 6.023 into 10 to the power of 23 gram ಅಲ್ಲಿ ನನಗೆ ಬರುತ್ತೆ. Again take calculator and solve. ಎಷ್ಟು ಬರುತ್ತೆ ಈಗ? ಸೊ ಡಿವೈಡ್ ಮಾಡಿದ್ರೆ ಸೊ ಯು ಆರ್ ಗೆಟಿಂಗ್ ದಿ ಆನ್ಸರ್ 7.99 into 10 to the power of 16 into 10 to the power of plus 23 ಮೇಲ್ಗಡೆ ಬಂದ್ರೆ minus 23 ಆಗುತ್ತೆ. ಇನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ವಿ ಕ್ಯಾನ್ ಟೇಕ್ 7.99 as 8 into 10 to the power of it will be -7 ಗ್ರಾಮ್ ಅಲ್ಲಿ ಬರುತ್ತೆ. ಇದನ್ನ ಏನ್ ಮಾಡಬೇಕು? ಕೆಜಿ ಕನ್ವರ್ಟ್ ಮಾಡಬೇಕು. ಕೆಜಿಗೆ ಮಾಡಿದ್ರೆ 1 ಗ್ರಾಮ್ ಇಸ್ ಈಕ್ವಲ್ ಟು ಹೌ ಮೆನಿ ಕೆಜಿ? ದಟ್ ಈಸ್ ಇಂಟು 10 to the power of -3 ಕೆಜಿ ಆಗುತ್ತೆ. -7 -3 is -10. Therefore m is equal to 8 into 10 to the power of -10 kg. Okay, this is the answer. Yes, next problem. The decay constant of radium 226 is 136.86 into 10 to the power of -13 per second. Calculate its mean life and half life. Okay, ಇಲ್ಲಿ ಏನ್ ಮಾಡಿದ್ದಾರೆ? They have given decay constant. So what is decay constant? Decay constant is denoted by lambda. Lambda is equal to 136.86 into 10 to the power of -13 per second. ಏನನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ? ಹಾಫ್ ಲೈಫ್ ಅಂಡ್ ಮೀನ್ ಲೈಫ್. ಓಕೆ, ಹಾಫ್ ಲೈಫ್ is denoted by t half is equal to question mark and the mean life is given by mean life is denoted by tm is equal to question mark. ಓಕೆ, ಫಸ್ಟ್ ಏನ್ ಮಾಡೋಣ? ಹಾಫ್ ಲೈಫ್ ಅಂಡ್ ಮೀನ್ ಲೈಫ್ ಅನ್ನ ಫೈಂಡ್ ಔಟ್ ಮಾಡೋಣ. ರಿಲೇಷನ್ ಬಿಟ್ವೀನ್ ಹಾಫ್ ಲೈಫ್ and the decay constant is given by, okay, formula ನಿಮಗೆ ಹೇಳಿದೀವಿ ನಾವು. that is t half is equal to 0.693 divided by lambda ಅಂತ. lambda ವ್ಯಾಲ್ಯೂ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. that is 0.693 divided by lambda is that is 136.86 into 10 to the power of -13 per second ಅಂತ ಬರುತ್ತೆ. ಅಂದ್ರೆ ಟಿ ಹಾಫ್ ವ್ಯಾಲ್ಯೂ ಎಷ್ಟು ಬರುತ್ತೆ? ವಿಲ್ ಗೆಟ್ ಟಿ ಹಾಫ್ ಇಸ್ ಈಕ್ವಲ್ ಟು ನೋಡಿ ಕ್ಯಾಲ್ಕುಲೇಟ್ ಅಪ್ಲೈ ಮಾಡಿ 0.005063 ಇಂಟು 10 to the power of 13 seconds ಅಂತ ಬರುತ್ತೆ. ಓಕೆ, ಕ್ಯಾಲ್ಕುಲೇಟ್. ಇದು -13 ಇರೋದು, ಮೇಲ್ಗಡೆ ಬಂದ್ರೆ +13 ಆಗುತ್ತೆ. ಇದಕ್ಕೆ ಏನ್ ಮಾಡೋಣ? 1 2 3. ಓಕೆ, 3 ಅಂದ್ರೆ ಇಲ್ಲಿ 1000 ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ t half is equal to 5.063 into 10 to the power of 10 seconds ಅಂತ ಬರುತ್ತೆ. ಓಕೆ, ದಿಸ್ ಈಸ್ ದಿ ಆನ್ಸರ್ ಫಾರ್ ಹಾಫ್ ಲೈಫ್. ನಾವು ಮೀನ್ ಲೈಫ್. ಓಕೆ, ಮೀನ್ ಲೈಫ್ ಇಸ್ ಗಿವನ್ ಬೈ, ನೋಡಿ ಈಸಿ ಇದು. ಮೀನ್ ಲೈಫ್ ಇಸ್ tm is equal to 1 divided by lambda. ಎಷ್ಟು? 1 divided by lambda ಎಷ್ಟಿದೆ? 136.86 into 10 to the power of -13 per second. Therefore tm is equal to, okay, take calculator and solve. Divide ಮಾಡಿ, you will get the answer as 0.007306 into again -13 it will comes up, it will become +13 second. Therefore again we can write tm is equal to 1 2 3, that is 7.306 into 10 to the power of +10 seconds. This is the mean life. Thank you. Please subscribe Southern Pathshala for more such videos.